ಎಲ್ಲರಿಗೂ ಶುಭ ಮುಂಜಾನೆ. ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ, ಪೋಷನ್ ಟ್ರ್ಯಾಕರ್ನಲ್ಲಿ ಒಂದಿಷ್ಟು ಹೊಸ ಆವೃತ್ತಿ ಬಂದಿರುತ್ತವೆ. ಅವು ಏನಂತಂದರೆ, ಒಂದನೇದ್ದೇನಂತಂದರೆ, ನೀವು ಹೊಸ ಫಲಾನುಭವಿಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ, ಅಂದರೆ ನೋಂದಣಿ ಮಾಡಿಕೊಳ್ಳುವಾಗ OTP ಕೇಳುತ್ತೆ. ಯಾವಾಗ ಫೈನಲ್ ಸ್ಟೆಪ್ಪಿಗೆ. ಅದು OTP ಭಾಳ ಮಂದಿ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾರೆ. ಯಾರಿಗೆ ಹೋಗುತ್ತೆ ಅಂತಂತಂದರೆ, ಅದು ನಿಮ್ಮ ಫೋನ್ ನಂಬರ್ಗೆ ಅದೇನಾಗತ್ತೆ OTP ಬರ್ತೈತಿ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ. ಹೊಸ ಬೆನಿಫಿಷರಿ ಆ್ಯಡ್ ಮಾಡ್ತೀನಿ ನಾನು. 3 ರಿಂದ 6 ಮಗುವನ್ನ ಡಮ್ಮಿ ತೊಗೋತೀನಿ ಒಂದು. ಸೊ ಹೊಸ ರಿಜಿಸ್ಟ್ರೇಷನ್ ಮಾಡೋದಂತೂ ಎಲ್ಲರಿಗೂ ಗೊತ್ತೈತಿ. 3 ರಿಂದ 6ಗೆ ಹೋಗ್ತೀರಾ, ನ್ಯೂ ರಿಜಿಸ್ಟ್ರೇಷನ್ ಅಂತೀರಾ, ಇಲ್ಲೆಲ್ಲ ಪ್ರೊಸೀಡ್ ಅಂತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಆಪ್ಷನ್ ಕೇಳ್ತಾನೋ, ತಾಯಿ ಆಯಿತು, ತಂದೆ ಆಯಿತು, ಅಥವಾ ಪೋಷಕ ಆಯಿತು. ಇಲ್ಲಿ ನಾನು ಏನು ಮಾಡ್ತೀನಿ, ತಂದೆ ತೊಗೋತೀನಿ. ತಂದೆ ತೊಗೊಂಡು ಪ್ರೊಸೀಡ್ ಅಂತ ಹೇಳ್ತೀನಿ. ಇಲ್ಲೇನು ಮಾಡ್ತೀನಿ, ಆಧಾರ್ ನಂಬರ್ ಹಾಕ್ತೀನಿ. ಆಧಾರ್ ನಂಬರ್ ಹಾಕಿದೆ. ಆಮೇಲೆ ನೆಕ್ಸ್ಟ್ ಫೋನ್ ನಂಬರ್, ಆಧಾರ್ ಲಿಂಕ್ ಇದ್ದದಷ್ಟೇ ನೀವು ಫೋನ್ ನಂಬರ್ ಹಾಕಬೇಕು. ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಮೊಬೈಲ್ ಅಥೆಂಟಿಕೇಶನ್ ಒಂದು OTP ಹೋಗುತ್ತೆ. ಆ OTPಯನ್ನು ಇದರಲ್ಲಿ ಹಾಕ್ಬೇಕು ನೀವು. ಇಲ್ಲ, ಈಗ OTP ಹಾಕಿದ್ದೆ ನಾನು. ನೆಕ್ಸ್ಟ್ ಪ್ರೊಸೀಡ್ ಟು eKYC. ಸೊ ಇಲ್ಲೇನು ಮಾಡಬೇಕು, ಈ ನಂಬರ್ ನಮ್ದು ಆಧಾರ್ ನಂಬರ್ ಬಂತು, ಇಲ್ಲಿ ಪ್ರೊಸೀಡ್ ಟು eKYC ಅಂತ ಬಂತು. ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ಇಲ್ಲಿ ಆಧಾರ್ ನಂಬರ್ ಕೇಳ್ತಾನೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ಇರುತ್ತೆ. ಕ್ಯಾಪ್ಚಾ ಕೋಡ್ ಹಾಕುವಾಗ ನೀವು ಭಾಳ ಮಿಸ್ಟೇಕ್ ಮಾಡ್ತೀರಾ ಇಲ್ಲಿ. ಸೊ ಇಲ್ಲಿ ಟ್ರೈ ಏನಾದರೂ ತಂದ್ರೆ ಅಂದರೆ ನಿಮ್ಗೆ ಯಾವ್ದು ಈಸಿ ಅನಿಸ್ತದ ಅದು ತೊಗೋರಿ, ಅದನ್ನ ತೊಗೊಂಡು ಹಾಕ್ರಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರಿ. ಮತ್ತೊಂದು OTP ಬರುತ್ತೆ. ಆ OTPಯನ್ನು ಇದರಲ್ಲಿ ಹಾಕಬೇಕು, 248622. ಅದು ವೇಟ್ ಮಾಡ್ರಿ. ನೀವು ವೇಟ್ ಮಾಡಿದ ತಕ್ಷಣ ಬರುತ್ತೆ. ನೆಕ್ಸ್ಟ್ ಅಲೌ ಅಂತನ್ರಿ, ಅಂದ್ರೆ eKYC ಆಯ್ತು. ಈಗ ಆದಷ್ಟು ಇನ್ನೊಂದು ಏನು ಹೇಳ್ಬೇಕಾಯ್ತು ಎಲ್ಲ ಶಿಕ್ಷಕರಿಗೆ ಏನಂತಂದ್ರೆ, ನೀವು THR FRS 5ನೇ ತಾರೀಕು ಒಳಗೆ ಮಾಡಿದ್ರಿ ಅಂತಂದ್ರೆ ಕಂಪಲ್ಸರಿ ಜಲ್ದಿ ಆಗ್ತಾವೆ. ಮತ್ತು ಮುಂಜಾನೆ 7 ಹಿಡ್ಕೊಂಡು ಮಾಡ್ರಿ, ನಾವು ಈಸಿ ಆಗಿಬಿಡ್ತಾವೆ. ಈಗ ನೋಡ್ರಿ, ಪ್ರೊಸೀಡ್ ಟು ಫೇಸ್ ಕ್ಯಾಪ್ಚರ್ ಅಂತ ಬರ್ತೈತಿ. ಈಗ ನಾನು ಡೆಮಾನ್ಸ್ಟ್ರೇಷನ್ ಸಲುವಾಗಿ ನಂದೇ ತೊಗೊಂಡಿದ್ದೀನಿ. ಇಲ್ಲಿ ನಾನೇನು ಮಾಡ್ತೀನಿ, ಕ್ಯಾಪ್ಚರ್ ದ ಫೋಟೋ ಅಂತೀನಿ, ಆಕ್ಸೆಪ್ಟ್ ಅಂತೀನಿ. ಇಲ್ಲೇನಿರಬೇಕು, ಕಂಪಲ್ಸರಿ ಹಿಂದೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಅಥವಾ ಪ್ಲೇನ್ ಇರಬೇಕು. ಆಮೇಲೆ ವೈಟ್ ಇರಬೇಕು. ಸೊ ಕಣ್ಣನ್ನು ಪಿಳ್ಕಿಸ್ಬೇಕು. ಈ ರೀತಿ ಆಯಿತು. ಈಗ ನೋಡ್ರಿ, eKYC ಯಾವ ಫೋಟೋ ಇರುತ್ತಲ್ಲ ಅದೇ ಫೋಟೋ ಇದು ಮ್ಯಾಚ್ ಆಗಬೇಕು. ಇಲ್ಲಿ ವೆರಿಫೈ ಫೋಟೋ ಅಂತನ್ರಿ. ನೆಕ್ಸ್ಟ್ ಕಂಟಿನ್ಯೂ ಟು ರಿಜಿಸ್ಟ್ರೇಷನ್ ಅಂತನ್ರಿ. ಇಲ್ಲೇನು ಮಾಡಬೇಕು, ಚೈಲ್ಡ್ ಫೋಟೋ ಕೇಳುತ್ತೆ. ಈಗ ಈಗ ನಾನು ಒಂದು ಡಮ್ಮಿ ಒಂದು ಫೋಟೋ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡಿದೆ, ಇಲ್ಲಿ ಮಗುವಿನ ಹೆಸರು ಹಾಕ್ತೀನಿ, ಬೇಬಿ ಅಂತ ಹಾಕ್ತೀನಿ ನೋಡ್ರಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಹಾಕ್ತೀನಿ. ಡೇಟ್ ಆಫ್ ಬರ್ತ್ ನೋಡ್ರಿ ಯಾವುದು ಇಲ್ಲಿ ತೋರಿಸ್ತದೆ, ಸುಮ್ಮನೆ ಇದನ್ನೇ ಡಮ್ಮಿ ಹಾಕ್ತೀನಿ. ಅದೇನೇ ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅದನ್ನೇ ಹಾಕ್ರಿ. ಜೆಂಡರ್ ಅಂದರೆ ಗಂಡು ಅಥವಾ ಹೆಣ್ಣು. ಚೈಲ್ಡ್ ಈಸ್ ಗೋಯಿಂಗ್ ಟು ಅಂಗನವಾಡಿ ಸೆಂಟರ್, ಅದನ್ನ ಅಷ್ಟೇ ಹ್ಞೂ ಅನ್ರಿ. ನೇಮ್ ಆಫ್ ದ ಮದರ್ XYZ ಅಂತ ಹಾಕ್ತೀನಿ. ಕ್ಯಾಟಗರಿ SC ಅಥವಾ ST ಅಥವಾ ಅದರ್ಸ್ ಇತ್ತಂದ್ರೆ ಅದರ್ಸ್ ಅಂತ ಹಾಕ್ರಿ. ನೆಕ್ಸ್ಟ್ ರೆಸಿಡೆನ್ಸ್ ಟೈಪ್ ಪರ್ಮನೆಂಟ್ ಇದ್ರೆ ಪರ್ಮನೆಂಟ್ ಹಾಕ್ರಿ, ಟೆಂಪ್ರರಿ ಇದ್ರೆ ಟೆಂಪ್ರರಿ ಹಾಕ್ರಿ. ಇಲ್ಲಿ ನೋಡ್ರಿ ಭಾಳ ಮಿಸ್ಟೇಕ್ ಮಾಡ್ತಾ ಇದ್ರೇನು, ಈಸ್ ದ ಚೈಲ್ಡ್ ಡಿಕ್ಲೇರ್ಡ್ ಆಸ್ ದಿವ್ಯಾಂಗ, ಅಂದ್ರೆ ಮಗು ದಿವ್ಯಾಂಗ ಇದೆನಾ ಅಂತ. ಭಾಳ ಮಂದಿ ನೋ ಅಂತ ಎಸ್ ಅಂತ ಹಾಕ್ತಾ ಇದ್ರ. ಎಸ್ ಅಂತ ಹಾಕ್ಬೇಡ್ರಿ, ನೋ ಅಂತ ಹಾಕ್ರಿ. ನೆಕ್ಸ್ಟ್ ಲಾಸ್ಟಿಗೆ ಸಬ್ಮಿಟ್ ಅಂತನ್ರಿ. ಇಲ್ಲಿ ನೋಡ್ರಿ ಈಗ ಏನಾಕೈತಿ, ಅಂಗನವಾಡಿ ವರ್ಕರ್ಗೆ OTP ಹೋಗುತ್ತೆ. ಇಲ್ಲಿ ಭಾಳ ಮಂದಿ ಕನ್ಫ್ಯೂಷನ್ ಮಾಡ್ಕೋತಾ ಇದಾರಲ್ಲ. ಸೊ ನಿಮ್ಮ ನಂಬರ್ಗೆ OTP ಹೋಗುತ್ತೆ. ಇಲ್ಲಿ OTP ಹಾಕ್ಬಿಟ್ಟು ವೆರಿಫೈ ಅಂತನ್ರಿ. ನೆಕ್ಸ್ಟ್ ಇಲ್ಲಿ ಡನ್ ಅಂತ ಬಂತು. ಆಯ್ತು ರೀ ಟೀಚರ್, ನಾನು ಮತ್ತೆ ಕಾಲ್ ಮಾಡ್ತೀನಿ ರೀ.
ಇಷ್ಟ ಆಯ್ತು. ಈಗ ಈ ರೀತಿ ಮಾಡ್ಬೇಕು ನೋಡ್ರಿ. ಸೊ ಒಂದು ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಯ್ತು ಏನಂತಂದ್ರೆ ಈಗ ಯಾವ ನಂಬರ್ಗೆ ಒ ಟಿ ಪಿ ಹೋಗ್ತೈತೆ ಅಂತೇಳಿ. ಓಕೆ, ಸೊ ಪೇರೆಂಟ್ಸಿಗೊಂದು ಹೋಗುತ್ತೆ, ಆಮೇಲೆ ಲಾಸ್ಟ್ಗೆ ನಿಮಗೆ ಹೋಗುತ್ತೆ. ಓಕೆ, ಈಗ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ಈಗ ಹೊಸ ಆವೃತ್ತಿಯಲ್ಲಿ ಮತ್ತೊಂದು ಆಪ್ಷನ್ ಬಿಟ್ಟನ್ರಿ, ಏನಂತಂದ್ರೆ ಇಲ್ಲಿ 3 ಆಪ್ಷನ್ ಹೋಗ್ರಿ. ಇಲ್ಲಿ ಫ್ಯಾಮಿಲಿ ಸರ್ವೆ ಅಂತ ಇರುತ್ತೆ. ಫ್ಯಾಮಿಲಿ ಸರ್ವೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತೆ, ಒಂದು ಯಾವುದೇ ಒಂದು ಪರಿವಾರ ಅಥವಾ ಒಂದು ಮನೆಯದ್ದು ಸರ್ವೆ ಮಾಡೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಇಲ್ಲೇನು ಮಾಡ್ರಿ, ನೀಲಿ ಕಲರ್ ಅಲ್ಲಿ ಒಂದು ಗುಂಡೊಂದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನ್ ಕೇಳ್ತದ, ಅದು ಒಂದು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಬೇಕು ನೀವು. ಈಗ ಫಾರ್ ಎಕ್ಸಾಂಪಲ್ ತಾಯಿ ಅಂತೇಳಿ ಆಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಅಂತ ಬರುತ್ತೆ. ಅಂದ್ರೆ ಪ್ರೊಫೈಲ್ ಅಂದ್ರೆ ಏನು, ಅವ್ರದೇ ಆದಂತ ಒಂದು ಫೈಲ್ ಇದ್ದಂಗ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮದರ್ ಅಂತ ಇರುತ್ತೆ, ಅಥವಾ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬೇರೆ ಆಪ್ಷನ್ ಐತಿ, ಅದನ್ನೇನು ತೊಗೊಳಕ್ ಹೋಗ್ಬೇಡ್ರಿ. ಅದು ಅಕಸ್ಮಾತ್ ಅವ್ರು ಮರಣ ಹೊಂದಿದ್ರಂದ್ರೆ ಅವಾಗ ತೊಗೋಬೇಕಾಗತ್ತ. ಇಲ್ಲೇನೈತಿ, ನಾನು ಆಕ್ಟಿವ್ ಇದ್ದು ತಗೋತೀನಿ. ಅಥವಾ ಇಲ್ಲಿ ನೀವೇನ್ ಮಾಡ್ಬೇಕು, ಹೊಸ ಪ್ರೊಫೈಲ್ ಅನ್ನ ಮಾಡ್ಬೋದು. ಈಗ ನಾನು ಎಕ್ಸಿಸ್ಟಿಂಗೇ ತಗೋತೀನಿ ಒಂದು, ಅಂದ್ರೆ ಇರೋದನ್ನ ಆಡ್ ಪ್ರೊಫೈಲ್ ಯೂಸಿಂಗ್ ಪಿ ಟಿ ಅಂತೇಳಿ ಒಂದೇ ಆಪ್ಷನ್. ಇಲ್ಲೇನಿರುತ್ತ, ಮಗುವಿನ ತಾಯಿ ಇಲ್ಲಿ ಒಂದು ಐತಿ ಬಸೀರಾ ಅಂತೇಳಿ, ಅದನ್ನ ತಗೋತೀನಿ. ಪ್ರೊಸೀಡ್ ಅಂತೀನಿ. ಪ್ರೊಸೀಡ್ ಅಂತಂದು ಇಲ್ಲಿ ಏನ್ ಕೇಳ್ತದ, ಫ್ಯಾಮಿಲಿ ಹೆಡ್ ಡೀಟೇಲ್ಸ್, ಅಂದ್ರೆ ಫ್ಯಾಮಿಲಿಗೆ ಹೆಡ್ ಯಾರಿರ್ತಾರ ಅವ್ರದ್ದು ಡೀಟೇಲ್ ಕೇಳ್ತದ. ಇಲ್ಲೆಲ್ಲ ತೋರಿಸ್ತದ ಮಗುಂದು ಡೇಟ್ ಆಫ್ ಬರ್ತ್, ಹೆಣ್ಣು ಮಗು ಆಗಿದೆ. ನೆಕ್ಸ್ಟ್ ಕ್ಯಾಟಗರಿ ಕೇಳ್ತೈತಿ, ಅದರ್ಸ್ ಅನ್ರಿ. ಅಂದ್ರೆ ಅದರ್ಸ್ ಇತ್ತಂದ್ರೆ ಅದರ್ಸ್, SC ST ಇತ್ತಂದ್ರೆ ಆ ಕ್ಯಾಟಗರಿ ಹಾಕ್ಬೇಕು. ನೆಕ್ಸ್ಟ್ ರಿಲಿಜನ್, ಇದನ್ನ ಬಸೀರಾ ತಗೊಂಡಿದ್ದೀನಿ, ಇವರು ಮುಸ್ಲಿಂ ಇದ್ದಾರೆ, ಮುಸ್ಲಿಂ ಅಂತ ತಗೊಂಡೆ. ಮೈನಾರಿಟಿ ಇನ್ ದ ಸ್ಟೇಟ್, ಎಸ್ ಅಂತ ಬರುತ್ತೆ, ಅದು ಮೈನಾರಿಟಿ ಬರುತ್ತೆ. ನೆಕ್ಸ್ಟ್ ರೆಸಿಡೆನ್ಸ್, ಇದು ಮೈನಾರಿಟಿ ಇರಲಿಲ್ಲ ಅಂದ್ರೆ ನೋ ಅಂತ ಹಾಕ್ಬೇಕು. ಓಕೆನಾ, ಇಲ್ಲಿ ಮೈನಾರಿಟಿ ಎಸ್ ಅಂತ ಬರುತ್ತೆ. ರೆಸಿಡೆಂಟ್ ಆಫ್ ದಿಸ್ AWC ಏರಿಯಾ, ಅಂದ್ರೆ ಈ ಅಂಗನವಾಡಿ ವ್ಯಾಪ್ತಿಯಲ್ಲಿ ಅವರು ಇದಾರ ಅಥವಾ ವಾಸಸ್ಥಳ ಇದೆನಾ ಅಂತ, ಎಸ್ ಅಂತನ್ರಿ. ಕರೆಂಟ್ ಮ್ಯಾರಿಟಲ್ ಸ್ಟೇಟಸ್, ಅವ್ರದ್ದು ಮದುವೆ ಆಗಿದೆ ಏನಿಲ್ಲ ಅಂತ, ಅದು ಎಸ್ ಅಂತನ್ರಿ. ಮ್ಯಾಟರ್ನಿಟಿ ಸ್ಟೇಟಸ್ ಅಂದ್ರೆ ಅವರು ಗರ್ಭಿಣಿ ಇದಾರ ಅಥವಾ ಬಾಣಂತಿ ಇದಾರ ಅಥವಾ ಅದರ್ಸ್ ಅಂತಿದಾರ. ಸೊ ಈಗ ನಾನು ಸುಮ್ಮನೆ ಜಸ್ಟ್ ಪ್ರೆಗ್ನೆಂಟ್ ಅಂತ ತಗೊಂತೀನಿ. ವೆದರ್ ವಿಲ್ಲಿಂಗ್ ಟು ಅವೇಲ್ ಫಾಲೋವಿಂಗ್ ICDS ಸರ್ವಿಸಸ್, ಅಂದ್ರೆ ಸಪ್ಲಿಮೆಂಟರಿ ಫುಡ್ ತಗೊಳಕ್ ಅವರು ಇಚ್ಛಿಸುತ್ತಾರಾ ಅಂತ, ಅದಕ್ಕೆ ಎಸ್ ಅಂತನ್ರಿ. ನೆಕ್ಸ್ಟ್ ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ಹೊಡೀರಿ ಲಾಸ್ಟಿಗೆ. ಇದು ಹೊಡೆದ ತಕ್ಷಣ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಫ್ಯಾಮಿಲಿ ಸರ್ವೆನ ಮಾಡಬೇಕು. ಈಗ ನೆಕ್ಸ್ಟ್ ಏನ್ ಬರ್ತೈತಿ, ಈಗ ಬಸೀರಾ ಬಂದ್ರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಆ್ಯಡ್ ಮಾಡಬೇಕು. ಓಕೆ, ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರುತ್ತೆ. ಮನೆಯ ಸದಸ್ಯರನ್ನು ಜೋಡಿಸಿ ಕನ್ನಡ ಒಳಗ. ನೆಕ್ಸ್ಟ್ ಇದ್ದಿದ್ದನ್ನೇ ತಗೋಬೇಕಂತಂದ್ರೆ ಫಸ್ಟ್ನೇದೇ ತಗೊಳ್ರಿ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಮಗುನೇ ಇಲ್ಲಿ ತತ್ತಿಕೋರಿ, ಅವಾಗ ಏನ್ ಮಾಡ್ಬೇಕು, ನೀವು ಇಲ್ಲಿ ತಗೋಬೇಕು. ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರೆ ಹೊಸದ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಮತ್ತೆ ಇಲ್ಲಿ ಇದು ಮಾಡ್ರಿ, ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತನ್ರಿ. ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತಂದ್ರೆ ಈಗ ಬಸೀರಾ ಅವ್ರನ್ನ ತಗೊಂಡಿದ್ದೀವಿ ನಾವು, ಮತ್ತೆ ಅವ್ರ ಫ್ಯಾಮಿಲಿಯಲ್ಲಿ ಮತ್ತೆ ಯಾರಾದರೂ ಇದ್ದರೆ ಅವ್ರದ್ದು ಡೀಟೇಲ್ಸ್ ಅನ್ನ ಹಾಕ್ಬೇಕು. ನೀವು ಇಲ್ಲಿ ಆಧಾರ್ ನಂಬರ್ ಹಾಕ್ಬೇಕು, ಹೆಸರು ಹಾಕ್ಬೇಕು, ಜೆಂಡರ್ ಮೇಲ್ ಫಿಮೇಲ್ ಹಾಕ್ಬೇಕು, ಡೇಟ್ ಆಫ್ ಬರ್ತ್ ಹಾಕ್ಬೇಕು, ರಿಲೇಶನ್ಶಿಪ್ ವಿತ್ ಹೆಡ್ ಆಫ್ ದ ಫ್ಯಾಮಿಲಿ. ಆಗಲೇ ಹೆಡ್ ಆಫ್ ಫ್ಯಾಮಿಲಿ ಯಾರಿದ್ರು, ಬಸೀರಾ ಇದ್ರು. ಸೊ ಅವ್ರೇನು ತಾಯಿ ಹಾಕೋರು ಅಥವಾ ಮಗು ಹಾಕೋರು ಅದನ್ನು ಹಾಕ್ಬೇಕು. ನೀವು ಇಲ್ಲಿ ಕೊಟ್ಟರು ಸಣ್ಣ, ಡಾಟರ್, ಹಸ್ಬೆಂಡ್. ಈಗ ಫಾರ್ ಎಕ್ಸಾಂಪಲ್ ಬಸೀರಾರು ಅವರ ಮಗುನ ಹಾಕ್ಬೇಕಾಗಿತ್ತಂದ್ರೆ ಇಲ್ಲಿ ಸನ್ ಅಂತ ತಗೋಬೇಕು. ಆ ಸನ್ನಂದು ಡೇಟ್ ಆಫ್ ಬರ್ತ್ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಆ ಮಗು ಮ್ಯಾರೇಜ್ ಆಗಿತ್ತು ಏನಿಲ್ಲೋ, ಅಂದ್ರೆ ಮಗು ಅಂತಂದ್ರೆ ಏನ್ರಿ, ದೊಡ್ಡವ ಇದ್ದಂದ್ರೆ ಮ್ಯಾರೇಜ್ ಆಗಿತ್ತ ಹಾಕ್ರಿ. ನೆಕ್ಸ್ಟ್ ಸಪ್ಲಿಮೆಂಟ್ರಿ ಫುಡ್ ಏನಾದ್ರು ಅವ್ರ ಮುಂದಿನ ಪೀಳಿಗೆಗೆ ಏನಾದ್ರು ಸಪ್ಲಿಮೆಂಟ್ರಿ ಫುಡ್ ಬೇಕಾಗಿತ್ತಂದ್ರೆ ಎಸ್ ಅಂತ ಹಾಕ್ರಿ. ಹಾಕ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು ನೋಡ್ರಿ. ಲಾಸ್ಟಿಗೆ ಇದೆಲ್ಲ ಮುಗಿದ್ಮೇಲೆ ಡನ್ ಅಂತ ಆಪ್ಷನ್ ಬರುತ್ತೆ, ಈ ರೀತಿ ತೋರಿಸ್ತದೆ ಅದು. ಸೊ ಈಗ ನೋಡ್ರಿ, ಆಲ್ಮೋಸ್ಟ್ ಆಲ್ ಎಲ್ಲ ಅಂಗನವಾಡಿ ಶಿಕ್ಷಕಿಯರು ಪೋಷಣ್ ಟ್ರ್ಯಾಕರ್ನಲ್ಲಿ 95% ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀರಾ. ಸೊ ನಿಮಗೆಲ್ಲರಿಗೂ ಅಭಿನಂದನೆಗಳು. ಸೊ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೊಸ ಆಪ್ಷನ್ಸ್ ಬಂದು ಅಂದರೂ ಕೂಡ ತಾವುಗಳು ಚೆನ್ನಾಗಿ ಮಾಡಿರಿ. ವಿಶ್ ಯು ಆಲ್ ದ ಬೆಸ್ಟ್.